ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಇದಾ ನೀವು ಕೇಳುತ್ತಾ ಇರುವುದು ನಿರೀಕ್ಷೆಯಾಗಿದೆ. ಈ ನಿರೀಕ್ಷೆ ವಚನವನ್ನು ಈ ಸಾಯಂಕಾಲದಲ್ಲಿ ದೇವರು ನಮ್ಮಲ್ಲಿ ಮಾತನಾಡಲಿಕ್ಕೆ ಬೇಕಾಗಿ ಅನುವು ಮಾಡಿಕೊಡುವಂತ ಸಮಯ. ನೀವೆಲ್ಲರೂ ಇದು ಕೇಳುತ್ತಾ ಇರುವಾಗ ನಿಮ್ಮ ನಿರೀಕ್ಷೆ ಯಾವುದಕ್ಕಾಗಿ ಎಂಬುದನ್ನು ನಾವು ಧ್ಯಾನಿಸುವಂತ ಸಮಯವಾಗಿದೆ. ಪ್ರಿಯ ಮಕ್ಕಳೇ, ಲೋಕದಲ್ಲಿ ಮನುಷ್ಯನು ಜೀವಿಸಲಿಕ್ಕೆ ಬೇಕಾಗಿ ಲೋಕಕ್ಕೆ ಕಳುಹಿಸುವುದು ದೇವರು ತಂದೆಯಾಗಿದ್ದಾರೆ. ದೇವರು ತಂದೆಯಾಗಿದ್ದಾರೆ. ಮಕ್ಕಳನ್ನು ಭೂಲೋಕಕ್ಕೆ ಕಳುಹಿಸಿದ್ದಾರೆ. ಸ್ವರ್ಗದಲ್ಲಿ ತನ್ನ ತಂದೆ ನೋಡುತ್ತಾ ಇದ್ದಾನೆ, ಇವನು ಹೇಗೆ ಜೀವಿಸುತ್ತಾ ಇದ್ದಾನೆ, ಇವನ ನಿರೀಕ್ಷೆಗಳ ಜೀವನವಾಗಿದೆಯಾ, ಇವನು ಜೀವನವನ್ನು ದಯೆಯ ಜೀವನವನ್ನು ಮಾಡಿಸ್ತಾ ಇದ್ದಾರೆಯಾ. ಆದ್ದರಿಂದ ನಾವು ಯೇಸುವಿನ ಮಕ್ಕಳಾಗಿ ಜೀವಿಸಲಿಕ್ಕೆ ಬೇಕಾಗಿ ಲೋಕದಲ್ಲಿ ನಮ್ಮನ್ನು ಕಳುಹಿಸುತ್ತಾರೆ. ಆದ್ದರಿಂದ ದೇವರ ಈ 8ನೇ ವಾಕ್ಯದಲ್ಲಿ, ಮತ್ತಾಯ ಸುವಾರ್ತೆ 8ನೇ ವಾಕ್ಯ 5ನೇ ಅಧ್ಯಾಯ 8ನೇ ವಾಕ್ಯ, ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ನಿರ್ಮಲ ಹೃದಯಗಳ ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಇದಾಗಿದೆ ಕ್ರಿಸ್ತ ದರ್ಶನ. ಯೇಸು ಸ್ವಾಮಿಯ ಕರುಣೆಯು ದಯೆಯು ನಮ್ಮಲ್ಲಿ ಬರುವಾಗ ಯೇಸುವನ್ನು ಕಾಣಲಿಕ್ಕೆ ಬೇಕಾದಂತ ಕೃಪೆ ದೇವರು ನೀಡುತ್ತಾರೆ. ಅವರು ಭಾಗ್ಯವಂತರಾಗಿ ನಿರ್ಮಲ ಹೃದಯಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿರ್ಮಲ ಹೃದಯ ಎಲ್ಲಿಂದ ನಮಗೆ ತಪ್ಪಿ ಹೋಗುವುದು? ಪ್ರಿಯ ಮಕ್ಕಳೇ, ದಯೆ ಇಲ್ಲದ, ಕರುಣೆ ಇಲ್ಲದ ಒಂದು ಜೀವನದಲ್ಲಿ ನಿರ್ಮಲ ಹೃದಯವನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ನಾವು ಸ್ವಾರ್ಥಿಗಳಾಗಿ ಜೀವಿಸುವಾಗ ನಾನು ಹೇಗಾದರೂ ಮಾಡಿ ಜೀವಿಸಲು ಸಾಕು, ಅವನು ಹೇಗಾದರೂ ತೊಂದರೆಯಿಲ್ಲ. ಆಗ ಒಂದು ಪಾಪಿಗಳ ಮೇಲೆ ಕರುಣೆಯು ದಯೆಯು ನಮ್ಮಲ್ಲಿ ಬರಬೇಕಾದರೆ ನಾವು ನಿರ್ಮಲ ಹೃದಯಗಳಾಗಿರಬೇಕು. ಅವರು ದೇವರನ್ನು ಕಾಣಲಿಕ್ಕೆ ಬೇಕಾದ ಕೃಪೆಯುಳ್ಳವರಾಗಿದೆ ಎಂದ ಅನುಭವದಿಂದ ನಾವು ನಿರೀಕ್ಷೆಯುಳ್ಳವರಾಗಿ ಜೀವಿಸೋಣ. ಅದಕ್ಕಾಗಿ ದೇವರು ನಮ್ಮನ್ನು ಅನುಗ್ರಹಿಸಿರಿ. ನಮ್ಮ ಪ್ರಾರ್ಥನೆಯನ್ನು ಇದನ್ನು ಶೇರ್ ಮಾಡುವುದನ್ನು ನೀವು ಮರೆಯಬೇಡಿ ಎಂದು ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೆನ್.